ದುಃಖದಾರಿದ್ರ್ಯನಾಶಾಯ ಶ್ರೀವಿಷ್ಣೋಸ್ತೋಷಣಾಯ ಚ. ಮಾಘ ಮಾಸ ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಮಾಸ ಅಂತ, ಪುಣ್ಯವನ್ನ ಗಳಿಸುವಂಥದ್ದು. ಅದರ ಜೊತೆಗೆ ಮಾಡುವಂಥ ಹೋಮ ಹವನ ಪೂಜೆ ಸಂಕಲ್ಪ, ವಿಶೇಷವಾಗಿ ಈ ಸಮಯದಲ್ಲಿ ಮಾಡುವಂಥ ಸಂಕಲ್ಪ ಏನಿದೆ ಅದು ಜೀವನದಲ್ಲಿ ಅದು ಈಡೇರುತ್ತದೆ. ಮನಸ್ಸಿನಲ್ಲಿ ಇದು ಬೇಕು ಅನ್ನೋಂಥ ಸ್ಪಷ್ಟತೆ ಏನಿದೆ, ಸಂಕಲ್ಪ ಶಕ್ತಿ ಏನಿದೆ, ಅದು ಇಲ್ಲದೆ ನೀವು ಯಾವ ಸ್ಥಳಕ್ಕೆ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು, ಹಿಮಾಲಯದಲ್ಲೇ ನೀವು ಇದ್ರೂ ಕೂಡ ನಿಮಗೇನು ಸಿಗಲ್ಲ. ಪ್ರತಿಯೊಬ್ಬರಿಗೂ ಸಾಧ್ಯ ತನ್ನ ಗುರಿಯನ್ನ, ತನ್ನ ಯಶಸ್ಸನ್ನ, ತನ್ನ ಜೀವನವನ್ನು ಉತ್ತಮವಾಗಿ ಕಟ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಶ್ರೀಮಂತರಾಗಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಆ ದೈವಿ ಪೂಜೆಯನ್ನ ಮಾಡ್ತಾ ಅದರ ಪ್ರತಿಫಲವನ್ನು ಪಡಿಲಿಕ್ಕೆ ಸಾಧ್ಯ ಇದೆ. ಈಗ ಯಾಕೆ ಪಡಿತಾ ಇಲ್ಲ, ಅಷ್ಟು ದೇವಸ್ಥಾನ ಸುತ್ತಿದ್ರು ಅಂದ್ರು ಅವರ ಮನಸ್ಥಿತಿ ಸರಿ ಇಲ್ಲ. ಈಗ ನೋಡಿ ತುಂಬ ಚಳಿಗಾಲ ಇದೆ, ಇದೇ ಮಾಘಿ ಕಾಲ ಅಂತ ಕರೀತಾರ ಅಥವಾ ಈ ನಂತರದಲ್ಲಿ ಬರೋದು ಸಂಕ್ರಾಂತಿಯಿಂದ ಶುರು ಆಗುವಂಥದ್ದು ಮಾಘ ಮಾಸ. ಈಗ ಸಾಮಾನ್ಯ ಏನು ಅಂದರೆ ಈ ಸಮಯವನ್ನು ಧನುರ್ಮಾಸ ಅಂತಲೇ ಕರೀತಾರೆ. ಅಂದರೆ ಧನುರ್ಮಾಸ ಅಂತ ಏನಿಲ್ಲ ಇದು, ಆದರೆ ಧನುರ್ ರಾಶಿಗೆ ಈಗ ಸೂರ್ಯ ಪ್ರವೇಶ ಆಗಿದ್ದಾನೆ. ಮುಂದಿನ ತಿಂಗಳು ಅಂದರೆ ಈ ತಿಂಗಳು ಜನವರಿ 14-15ನೇ ತಾರೀಕು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಾನೆ. ಅದಕ್ಕೆ ಪ್ರತಿ ತಿಂಗಳು ಸಂಕ್ರಮಣ ಕಾಲ 15, 14, 15, 16 ಹೀಗೆ ಒಂದು 3-4 ದಿನದ ವ್ಯತ್ಯಾಸಗಳಲ್ಲಿ ಪ್ರತಿ ತಿಂಗಳು ಸಂಕ್ರಮಣದ ಕಾಲ. ಈಗ ಧನು ರಾಶಿಯಲ್ಲಿದ್ದಾನೆ. ಈ ಸಮಯ ವಿಶೇಷವಾಗಿ ಬೆಳಗ್ಗಿನ ಜಾವ ಸೂರ್ಯನ ಏನು ಉದಯ ಆಗೋದಕ್ಕಿಂತ ಮುಂಚೆ ಅರಳಿ ಮರದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚು ಬಿಡುಗಡೆ ಆಗ್ತದೆ, ಮೊದಲಿಗಿಂತ ಹೆಚ್ಚು ಶಕ್ತಿಯುತವಾಗಿ ಇರ್ತದೆ ಅಂತ. ಹಾಗಾಗಿ ಆ ಸಮಯದಲ್ಲಿ ಆ ಅರಳಿ ಮರದ ಪ್ರದಕ್ಷಿಣೆ ಮಾಡೋದ್ರಿಂದಾಗಿ ಹೆಚ್ಚು ಆರೋಗ್ಯದ ದೃಷ್ಟಿಯಿಂದ, ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಈ ಧನುರ್ಮಾಸ ಅಂತಲೇ ಒಂದು ಮಾಡ್ತಾರೆ. ಆದರೆ ಧನುರ್ಮಾಸ ಅಂತೇನು ಹೆಸರಿಲ್ಲ ಅದಕ್ಕೆ. ಆದರೆ ಸಂಕ್ರಾಂತಿ ನಂತರದಲ್ಲಿ ಶುರುವಾಗುವಂಥದ್ದು ಮಾಘ ಮಾಸ ಅಂತ. ಆ ಮಾಘ ಮಾಸ ಏನಿದೆ, ಮಾಘ ಮಾಸ ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಮಾಸ ಅಂತ, ತಿಂಗಳು ಅಂತ. ನೀವು ಕೇಳಿರ್ತೀರಿ ಕುಂಭಮೇಳ ಅಂತ ಏನು ನಡೀತದೆ, ಸಾಮಾನ್ಯವಾಗಿ ಸಂಕ್ರಾಂತಿಯಿಂದ ಶುರುವಾಗಿ ಸುಮಾರು 45-48 ದಿನಗಳ ಕಾಲ ಆ ಕುಂಭಮೇಳ ನಡೀತದೆ ಒಂದು 4 ಜಾಗಗಳಲ್ಲಿ. ಆದರೆ ಈ ವರ್ಷ ಯಾವುದು ಕುಂಭಮೇಳ ಇಲ್ಲ. ಆದರೆ ಮಾಘ ಮಾಸದಲ್ಲಿ ಮಾಡುವಂಥ ಧಾರ್ಮಿಕ ಕಾರ್ಯಗಳು, ಪೂಜೆ ಹೋಮ ಹವನ, ವಿಶೇಷವಾಗಿ ಧ್ಯಾನ ಜಪ ದಾನ, ಇದು ಅತ್ಯಂತ ಪ್ರಶಸ್ತ. ಅದಕ್ಕೂ ಮಿಗಿಲಾಗಿ ಮಾಘ ಮಾಸದಲ್ಲಿ ಸಂಕ್ರಾಂತಿ ದಿನ, ಹುಣ್ಣಿಮೆಯ ದಿನ, ವಿಶೇಷವಾಗಿ ಅಮಾವಾಸ್ಯೆ ಸಮಯದಲ್ಲಿ, ಅಮಾವಾಸ್ಯೆಯ ಸ್ನಾನ ಅಂತಲೇ ಬಹಳ ವಿಶೇಷವಾಗಿ ಲಕ್ಷಾಂತರ ಜನ ಸೇರ್ತಾರೆ. ಈ 3-4 ಸ್ನಾನಗಳು ನಡೆಯುವಂಥ ಸಮಯ ಏನಿದೆ, ಗಂಗಾನ ಸ್ನಾನ ಏನಿದೆ, ಅತ್ಯಂತ ಪ್ರತಿಷ್ಠಿತವಾದದ್ದು, ವಿಶೇಷವಾದದ್ದು, ಪುಣ್ಯವನ್ನು ಗಳಿಸುವಂಥದ್ದು ಅಂತ. ಅದರ ಜೊತೆಗೆ ಮಾಡುವಂಥ ಹೋಮ ಹವನ ಪೂಜೆ ಸಂಕಲ್ಪ, ವಿಶೇಷವಾಗಿ ಈ ಸಮಯದಲ್ಲಿ ಮಾಡುವಂಥ ಸಂಕಲ್ಪ ಏನಿದೆ ಅದು ಜೀವನದಲ್ಲಿ ಅದು ಈಡೇರುತ್ತದೆ ಅಂತ ಒಂದು ನಂಬಿಕೆ ಇದೆ ಮಾಘ ಮಾಸದಲ್ಲಿ. ಅದಕ್ಕೇನಾದ್ರು ವೈಜ್ಞಾನಿಕವಾಗಿ ಏನಾದರೂ ಕಾರಣ ಇದ್ದಿರಬಹುದು ಬಹುಶಃ. ನೋಡಿ, ನಮ್ಮದು ಪ್ರತಿ ಕಾಲವೂ ವೈಜ್ಞಾನಿಕವಾಗಿದೆ, ಪ್ರತಿ ತಿಂಗಳು ಕೂಡ. ಈಗ ಚೈತ್ರ ಮಾಸ ಇರಬಹುದು, ಚೈತ್ರದಲ್ಲೇ ನಮ್ಮ ಹೊಸ ವರ್ಷ ಶುರುವಾಗುವಂಥದ್ದು, ಅಂದರೆ ಯುಗಾದಿ ಶುರುವಾಗುವಂಥದ್ದು ಚೈತ್ರ ಮಾಸದಿಂದ ಮೊದಲ ದಿನ. ನೋಡಿ, ಆ ಸಮಯದಲ್ಲೇ ಈಗೆಲ್ಲ ಒಣಗು ಹೋಗಿ ತರೆಗೆಲೆಗಳು ಬಿದ್ದು ಭೂಮಿ ಬರಡಾಗಿ ಕಾಣಿಸ್ತಾ ಇರ್ತದೆ ಈ ಸಮಯದಲ್ಲಿ, ಮಾಘ ಮಾಸದವರೆಗೂ. ಆದರೆ ಚೈತ್ರ ಮಾಸ ಶುರುವಾಗೋ ಸಮಯದಲ್ಲಿ, ಅಂದರೆ ಯುಗಾದಿಯ ದಿನದಲ್ಲಿ ನೋಡಿ ಎಲ್ಲ ಚಿಗುರು ಹೊಡೆದಿರ್ತದೆ. ಆ ದಿನದಿಂದ ಹೊಸ ದಿನ ನಮ್ಮದು, ವರ್ಷದ ಪ್ರಾರಂಭದ ದಿನ ಅಂತ ಒಂದು ನಂಬಿಕೆ ಇದೆ ನಮ್ಮದು. ಹಾಗಾಗಿ ಯುಗಾದಿ ಶುರು ಆಗ್ತದೆ. ಅಲ್ಲಿಂದ ಪ್ರಕೃತಿಯಲ್ಲಿ ಒಂದು ವಿಶೇಷವಾದ ಪರಿವರ್ತನೆ ಆಗ್ತದೆ. ಹಾಗೆ ಈಗ ಆಷಾಢ ಇದೆ. ಆಷಾಢ ಆಧ್ಯಾತ್ಮಿಕವಾಗಿ ಪ್ರಶಸ್ತವಾದ ಸಮಯ. ನವರಾತ್ರಿ ಬರುವಂಥ ಸಮಯ ಏನಿದೆ, ಆ ನವರಾತ್ರಿನಲ್ಲಿ ಶಕ್ತಿ ಆರಾಧನೆಗೆ ವಿಶೇಷವಾದದ್ದು. ಹೀಗೆ ಪ್ರತಿ ತಿಂಗಳು ಏನಿದೆ, ಕಾರ್ತಿಕ ವಿಶೇಷವಾಗಿ ದೀಪಗಳ ಹೆಚ್ಚು ಕತ್ತಲೆ ಆವರಿಸ್ಕೊಂಡಿರ್ತದೆ ದಕ್ಷಿಣಾಯನ. ಆಗ ನೋಡಿ, ಈಗ ಉತ್ತರಾಯಣ ಶುರುವಾಗ್ತದೆ, ಆಲ್ರೆಡಿ ಶುರುವಾಗಿದೆ. ಸಂಕ್ರಾಂತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಸೂರ್ಯ ಉತ್ತರಕ್ಕೆ ಚಲಿಸ್ತಾನೆ. ಈಗ ದಕ್ಷಿಣಾಭಿಮುಖವಾಗಿ ದಕ್ಷಿಣ ಕಡೆಗಿದ್ದವನು ಉತ್ತರದ ಕಡೆಗೆ ಚಲಿಸಿ ಉತ್ತರದಿಂದ ಮುಳುಗುವಂಥ ಪ್ರಾರಂಭ ಆಗ್ತದೆ. ಅಂದರೆ ಒಂಚೂರು ಸೂರ್ಯನ ದಿಕ್ಕು ಬದಲಾಗ್ತದೆ. ಹಾಗಾಗಿ ಇದನ್ನು ಉತ್ತರಾಯಣ ಸಮಯ, ಪುಣ್ಯಕಾಲ ಅಂತ ಕರೀತಾರೆ ಸಂಕ್ರಾಂತಿಯಿಂದ. ಹಾಗಾಗಿ ಈ ಸಮಯ ಏನಿದೆ, ಅಂದರೆ ಸೂರ್ಯನ ದಿಕ್ಕು ರಥ ಬದಲಾಗೋ ಸಮಯ ಏನಿದೆ, ಮನಸ್ಸಿನ ಮೇಲೆ, ದೇಹದ ಮೇಲೆ, ಪ್ರಕೃತಿಯ ಮೇಲೆ ವಿಶೇಷವಾದಂಥ ಪರಿಣಾಮ ಬೀರುವಂಥ ಸಮಯ. ಈ ಸಮಯದಲ್ಲಿ ನಾವು ಏನು ಮಾಡ್ತೀವಲ್ಲ, ಏನು ಅಂದ್ಕೊಳ್ತೀವಲ್ಲ, ಆ ಥರದ ಮನಸ್ಥಿತಿಯನ್ನು ಇಟ್ಕೊಳ್ಳೋದಿದೆಯಲ್ಲ,
ನಮ್ಮ ಜೀವನದ ಮೇಲೆ ಅತ್ಯಂತ ಪರಿವರ್ತನೆಯನ್ನು, ಈಗ ನಾನು ಹೇಳಿದಾಗೆ ಚೈತ್ರ ಮಾಸ 2 ತಿಂಗಳಿಗೆ ಬರ್ತದೆ. ಆ ಬರುವಷ್ಟರಲ್ಲಿ ನಾವು ಈಗಿನಿಂದ ಪ್ರಿಪೇರ್ ಆದರೆ ಹೊಸ ವರ್ಷಕ್ಕೆ, ಅಂದರೆ ಸನಾತನ ಪರಂಪರೆ ಹೊಸ ವರ್ಷದಿಂದ ನಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ, ಒಂದು ಬುನಾದಿಯನ್ನು ಹಾಕಲಿಕ್ಕೆ, ಫೌಂಡೇಶನ್ ಕಟ್ಟಲಿಕ್ಕೆ ವಿಶೇಷವಾದಂಥ ಮಾಸ ಇದು ಅಂತ. ಅಂದರೆ ಮಾರ್ಚ್ ಅಂತ ಏನು ಕರಿತೀವಲ್ಲ ಅದು? ಹಾಂ, ಮಾರ್ಚ್ನಲ್ಲಿ ಬರುವಂಥದ್ದು ಚೈತ್ರ ಮಾಸ ಶುರುವಾಗ್ತದೆ. ಮಾರ್ಚ್ ಮಧ್ಯದಲ್ಲಿ ಏನೋ ಶುರುವಾಗ್ತದೆ ಅದು. ನೋಡಿ, ಈಗ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಶುರುವಾಗಿದೆ. ವ್ಯಾವಹಾರಿಕವಾಗಿ ಪರಂಪರೆಯ ಧಾರ್ಮಿಕ ಆಧ್ಯಾತ್ಮಿಕದ ಪ್ರಕಾರ ಮಾರ್ಚಿಗೆ ಶುರುವಾಗ್ತದೆ. ಈ ಮಧ್ಯಭಾಗ ಏನಿದೆ, ಈ ತಿಂಗಳುಗಳೇನಿದೆ, ಅತ್ಯಂತ ಪರಿಣಾಮಕಾರಿಯಾದಂಥ ತಿಂಗಳುಗಳು. ಇದನ್ನು ನಾವು ಸರಿಯಾಗಿ ನಮ್ಮ ಜೀವನದಲ್ಲಿ ಬಳಸ್ಕೊಳ್ಳೋಕೆ ಸಾಧ್ಯ ಆದರೆ, ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಬಳಸ್ಕೊಂಡ್ರೆ, ಮುಂದಿನ ಈ ಇಡೀ ವರ್ಷ ಏನಿದೆ ನಮ್ಮ ಜೀವನವನ್ನು ಇನ್ನೂ ಸುಂದರವಾಗಿ ಇಟ್ಕೊಳ್ಳೋದಕ್ಕೆ, ಇನ್ನೂ ಪರಿಣಾಮಕಾರಿಯಾಗಿ ಏನು ಒಳ್ಳೆ ಕ್ವಾಲಿಟಿ ಲೈಫನ್ನು ಕಟ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುವಂಥ ತಿಂಗಳುಗಳಿದು ಅಂತ. ಸಂಕಲ್ಪ ಅಂದರೆ ಅಂದ್ಕೊಳ್ಳೋದಾ ಅಥವಾ? ನೋಡಿ, ಸಂಕಲ್ಪನ ನಮ್ಮ ಪರಂಪರೆಯಲ್ಲಿ ಮಾನಸಿಕ ಕರ್ಮ ಅಂತ ಕರೀತಾರೆ. ಈ ಫಿಸಿಕಲಿ ಮಾಡುವಂಥ ಕರ್ಮ ಏನಿದೆ ನೋಡಿ, ಮನಸ್ಸಿಲ್ಲ ಅಂದರೆ ದೇಹ ಕೆಲಸ ಮಾಡಲ್ಲ. ಈಗ ನಾನು ಕೂತಿದ್ದೀನಿ, ಮನಸ್ಸಿನಲ್ಲಿ ಅಯ್ಯೋ ಆಮೇಲೆ ಎದುರಾಯಿತು ಬಿಡಪ್ಪ ಅಂತ ಅಂದ್ಕೊಂಡ್ರೆ ಕೂತ ಹಾಗೆ ಇರ್ತೀವಿ. ಈಗ ಚಳಿಗಾಲ, ಸ್ವಲ್ಪ ಚಳಿ ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ಮನುಕೊಳ್ಳೋದಾ ಅಂತ ಹೇಳಿದ್ರು, ದೇಹಕ್ಕೆ ನಿದ್ದೆ ಬರದೇ ಇದ್ದರು ಮನಸ್ಸಿಗೆ ಇಲ್ಲ ಇನ್ನೊಂದು ಸ್ವಲ್ಪ ಇರೋ ಅಂತ ಅಂದ್ಕೊಂಡ್ರೆ ಮೇಲೆ ಎದ್ದೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ದೇಹ ಮತ್ತು ಮನಸ್ಸು ಏನಿದೆಯಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು. ದೇಹ ಮನಸ್ಸಿಗೆ ಸಪೋರ್ಟ್ ಮಾಡಬೇಕು, ದೇಹ ಮನಸ್ಸು ಹೇಳೋದು ಹಾಗೂ ಕೇಳೋ ಹಾಗಿರಬೇಕು. ಈಗ ನನ್ನ ಕೈನಲ್ಲಿ AK-47 ಇದೆ, ಮನಸ್ಸು ಅದ್ರ ಬಗ್ಗೆ ಧೈರ್ಯ ಇಲ್ಲ, ಮನಸ್ಸಿನಲ್ಲಿ ಅದ್ರ ಬಗ್ಗೆ ಏನೂ ಜ್ಞಾನ ಇಲ್ಲ, ಪರಿಕಲ್ಪನೆ ಇಲ್ಲದೆ ಇದ್ದರೆ ನಿಮ್ಮ ಕೈನಲ್ಲಿ ಯಾವ ಆಯುಧ ಇದ್ದರೂ ಅಥವಾ ದುಡ್ಡೇ ಇದ್ದರೂ ಅಥವಾ ಏನೇ ಅಮೂಲ್ಯವಾದ ವಸ್ತು ಇದ್ದರೂ ಅದನ್ನು ಬಳಸ್ಕೊಳ್ಳೋಕ್ಕಾಗಲ್ಲ. ಹಾಗೆ ಬಳಸ್ಕೊಳ್ಳೋದಕ್ಕೆ ಮನಸ್ಸು ಅನ್ನೋದು ಬಹಳ ಮುಖ್ಯವಾದದ್ದು. ಆ ಮನಸ್ಸಿಗೆ ಕೊಡುವಂಥ ಸಂಕಲ್ಪ ಏನಿದೆ ಅಂದರೆ ಮಾನಸಿಕ ಕರ್ಮ, ನನಗೆ ಇದು ಬೇಕು ಅನ್ನುವಂಥದ್ದೇನಿದೆ, ಹಾಗೆ ಅಂದ್ಕೊಂಡು ಧಾರ್ಮಿಕ ವಿಧಾನದ ಪ್ರಕಾರ ಮಾಡುವಂಥದ್ದು ಸಂಕಲ್ಪ. ಅಂದರೆ ಮನಸ್ಸಿಗೆ ಸೂಚನೆ ಕೊಡುವಂಥದ್ದು. ಸೂಚನೆ ಕೊಡುವಂಥದ್ದು ಅಂದರೆ ಅದನ್ನು ಸೂಚನೆ ಕೊಡೋದು ಅನ್ನೋದಕ್ಕಿಂತ ಒಂದು ಪ್ರಕೃತಿಗೆ ಒಂದು ಏನು ಪ್ರಕೃತಿಯನ್ನು ನಾವು ತಾಯಿ ಅಂತ ಕರಿತೀವಿ, ಆ ತಾಯಿಗೆ ಒಂದು ವಿನಂತಿ ಮಾಡಿಕೊಳ್ಳೋದು. ನಾನು ಇಂಥ ನಕ್ಷತ್ರದಲ್ಲಿ, ಇಂಥ ಕುಲದಲ್ಲಿ, ಇಂಥ ಊರಿನಲ್ಲಿ ನಾನು ಇಂಥ ನಕ್ಷತ್ರದವನಾದ ನಾನು ಜನಿಸಿದ್ದೀನಿ, ನನಗೆ ಇಂಥ ಕೆಲಸಗಳನ್ನು ಮಾಡಬೇಕಾಗಿದೆ, ಹಾಗಾಗಿ ಈ ಕೆಲಸ ಮಾಡೋದಕ್ಕೆ ನನಗೆ ಶಕ್ತಿಯನ್ನು ಕೊಡು ಅಂಥೇಳಿ ಮಾನಸಿಕವಾಗಿ ಮಾಡುವಂಥ ಒಂದು ಕಾರ್ಯವೇ ಸಂಕಲ್ಪ. ಈಗ ತುಂಬ ಸರಿ ನಮಗೆ ಆಸೆ ಇರ್ತದೆ, ಇಚ್ಛೆ ಇದೆ ಅದಕ್ಕೆ ಶಕ್ತಿ ಇರಲ್ಲ, ಆಸೆ ಇದೆ ಅದಕ್ಕೆ ಶಕ್ತಿ ಇರಲ್ಲ. ಎಷ್ಟು ಜನಕ್ಕೆ ಶ್ರೀಮಂತರಾಗಬೇಕು ಅಂತಿಲ್ಲ, ಆದರೆ ಎಲ್ಲರೂ ಶ್ರೀಮಂತರಾಗ್ತಾರಾ? ಎಷ್ಟು ಜನಕ್ಕೆ ಪ್ರಖ್ಯಾತರಾಗಬೇಕು, ಪ್ರಖ್ಯಾತರಾಗಬೇಕು ಅಂತ ಎಲ್ರಿಗೂ ಇದೆ, ಆದರೆ ಎಲ್ಲರೂ ಆಗ್ತಾರಾ? ಇಲ್ಲ. ಯಾರಿಗೆ ಆಸೆಯ ಜೊತೆಗೆ ಶಕ್ತಿಯೂ ಇದೆ, ಸಂಕಲ್ಪ ಶಕ್ತಿಯೂ ಇದೆ, ಅವನು ಮಾತ್ರ ಅದನ್ನು ಪಡೀಲಿಕ್ಕೆ ಸಾಧ್ಯ. ಪಡೀಲಿಕ್ಕೆ ಈ ಸಂಕಲ್ಪ ಕೆಲಸ ಮಾಡುತ್ತಾ? ಆ ಪಡೀಲಿಕ್ಕೆ ನಮ್ಮ ಧಾರ್ಮಿಕ ವಿಧಾನದಲ್ಲಿ ಬರುವಂಥ ಸಂಕಲ್ಪ ಏನಿದೆ ನೋಡಿ, ನಮ್ಮಲ್ಲಿ ಒಂದು ಮಾತಿದೆ ನಮ್ಮ ಶಾಸ್ತ್ರಗಳಲ್ಲಿ, ನೀನು ಏನೇ ಮಾಡು, ಹೋಮ ಹವನ ದಾನ ಧರ್ಮ ಸ್ನಾನ ಮಾಡೋಕ್ಕೆ ಹೋದಾಗಲೂ ಒಂದು ಸಂಕಲ್ಪ, ಯಾಕಾಗಿ ಇದನ್ನು ಮಾಡ್ತಾ ಇದ್ದೀನಿ, ಯಾವ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಸಂಕಲ್ಪ ಮಾಡಿಯೇ ಮಾಡು. ಹಾಗೆ ಮಾಡದೇ ಇದ್ದರೆ ಅದರಿಂದ ಒಳ್ಳೆ ಫಲ ಬರ್ತದೋ ಇಲ್ವೋ, ಕೆಟ್ಟ ಫಲಗಳು ಬರಬಹುದು ಅಂತ. ಮಾಡದೇ ಇದ್ದರೆ ಈಗ ನಮ್ಮ ಜೊತೆಗೆ ಒಳ್ಳೆಯ ಜನಗಳು ಇಲ್ಲದೆ ಹೋದರೆ ಕೆಟ್ಟ ಜನಗಳು ನಮ್ಮ ಸುತ್ತ ಬಂದು ಸುತ್ತಕೊಳ್ತಾರೆ. ನಮ್ಮಲ್ಲಿ ಒಳ್ಳೆಯ ಆಲೋಚನೆ ನಮ್ಮಲ್ಲಿ ಇಲ್ಲದೆ ಹೋದರೆ, ನ್ಯೂಟ್ರಲ್ ಆಗಿದ್ರೆ ಮೈಂಡು, ಕೆಟ್ಟ ಆಲೋಚನೆಗಳು ಬರಬಹುದು. ಹಾಗೆ ಸಂಕಲ್ಪದಲ್ಲಿ ನೀವು ಒಳ್ಳೆಯದು ಇದು ಮಾಡ್ತಾ ಇದ್ದೀನಿ, ಈ ಕಾರಣಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಇಲ್ಲದೆ ಇದ್ದರೆ ಅದು ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅಂತ, ಕೆಟ್ಟ ಪರಿಣಾಮ ಬೀರಬಹುದು. ಹಾಗಾಗಿ ನೀನೇನೇ ಮಾಡೋದಿದ್ರು, ಯಾವುದೇ ಒಳ್ಳೆ ಕೆಲಸ ಮಾಡೋದಿದ್ರು ಸಂಕಲ್ಪ ಸಹಿತವಾಗಿಯೇ ಮಾಡು. ಅದು ಹೋಮ ಹವನ ದಾನ ಧರ್ಮ ಸ್ನಾನ ನದಿ ಸ್ನಾನ ಏನನ್ನೇ ಮಾಡೋದಿದ್ರು ಸಂಕಲ್ಪ ಸಹಿತ ಮಾಡು ಅಂತ ಹೇಳ್ತಾರೆ. ವಿಶೇಷವಾಗಿ ನೋಡಿ, ಈಗ ನಾವು ಕೂಡ ಆ ಕಾರಣದಿಂದನೇ ಈ ಮಾಘ ಮಾಸದ ಹುಣ್ಣಿಮೆ ಏನಿದೆ ಫೆಬ್ರವರಿ 1 ಅತ್ಯಂತ ಪರಿಣಾಮಕಾರಿಯಾದದ್ದು. ಈಗ ಹುಣ್ಣಿಮೆ ಅಂತ ಹೇಳಿದ್ರು ಕೂಡ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಎರಡಿದೆ. ಶುಕ್ಲ ಪಕ್ಷ ಅಂದರೆ ಚಂದ್ರ ಬೆಳೀತಾ ಹೋಗೋದು, ಕೃಷ್ಣ ಪಕ್ಷ ಅಂದರೆ ಕತ್ತಲು ಹೆಚ್ಚಾಗ್ತಾ ಹೋಗೋದು, ಅಂದರೆ ಚಂದ್ರ ಕಡಿಮೆ ಆಗ್ತಾ ಹೋಗೋದು. ಈ ಸೂರ್ಯ ಪೂರ್ಣ ಆಗ್ತಾ ಹೋಗೋದೇನಿದೆ ಅಲ್ಲಿ ನಮ್ಮ ಜ್ಞಾನದ ವೃದ್ಧಿಯ ಪ್ರತೀಕ ಕೂಡ ಹುಣ್ಣಿಮೆ. ಹಾಗಾಗಿ ಹುಣ್ಣಿಮೆ, ಬುದ್ಧನಿಗೆ ಜ್ಞಾನೋದಯ ಆದ ದಿನ ಯಾವುದು? ಹುಣ್ಣಿಮೆ. ಹಾಗಾಗಿ ನಮ್ಮಲ್ಲಿ ಏನು ಹೊಸ ವರ್ಷ ಶುರು ಆಗೋದು ಕೂಡ ಅದನ್ನು ಚಾಂದ್ರಮಾನ ಯುಗಾದಿ ಅಂತ ಕರೀತಾರೆ. ಅಂದರೆ ಚಂದ್ರನಿಗೆ ನಮ್ಮಲ್ಲಿ ವಿಶೇಷವಾದ ಸ್ಥಾನ. ಯಾಕೆಂದರೆ ಚಂದ್ರನಿಗೂ ಮನಸ್ಸಿಗೂ ನೇರ ಸಂಬಂಧ ಇದೆ ಅಂತ. ನಮ್ಮದೊಂದು ಶಾಸ್ತ್ರದ ಒಂದು ಮಾತಿದೆ, ಚಂದ್ರೋ ಮನಸ ಜಾತಃ ಅಂತ.
ಚಂದ್ರ ನೇರವಾಗಿ ಮನಸ್ಸನ್ನು ಪ್ರತಿನಿಧಿಸ್ತಾನೆ ಅಂತ. ಹಾಗಾಗಿ ಅಂತಹ ದಿನಗಳಲ್ಲಿ ವಿಶೇಷವಾಗಿ ಈಗ ನೋಡಿ, ವಿಶೇಷವಾಗಿ ಮಾಘ ಮಾಸ, ಈ ಮಾಘ ಮಾಸದಲ್ಲಿ ಸ್ನಾನಕ್ಕೆ ದಾನಕ್ಕೆ ಅತ್ಯಂತ ಪ್ರಶಸ್ತವಾದ ದಿನ. ಈ ಸಮಯದಲ್ಲಿ ಈಗ ದೈಹಿಕವಾಗಿ ಸ್ನಾನ ನಾವು ಮಾಡೇ ಮಾಡ್ತೀವಿ, ಮನೆಯಲ್ಲೂ ಮಾಡಬಹುದು. ಮಾಘ ಮಾಸದಲ್ಲಿ ನಮ್ಮದೊಂದು ಗಂಗೆ ಚೈಮನೈ ಚೈವ ಗೋದಾವರಿ ಸರಸ್ವತಿ, ಇಡೀ ಭಾರತದ ಮಹಾ 7 ನದಿಗಳೇನಿದೆ ಅದನ್ನು ಇಲ್ಲಿ ಸನ್ನಿಧಿಂ ಕೂರು ಅಂತ ಹೇಳಿಬಿಟ್ಟು ಬಕೆಟ್ನಲ್ಲೇ ಎಲ್ಲ ನದಿಗಳ ನೀರು ಬಂದು ಸೇರಿದೆ ಅಂತ ಭಾವನೆಯೊಂದಿಗೆ ನೋಡಿ, ಮನಸ್ಸಿನಲ್ಲಿ ನಾವೇನು ಅಂದ್ಕೊಳ್ತೀವಿ, ಎಲ್ಲ ನದಿಗಳ ನೀರು ಇಲ್ಲೇ ಸೇರಿದೆ ಅಂತ. ನಮ್ಮ ಕಲ್ಪನೆಗೆ, ನಮ್ಮ ಮನಸ್ಸಿಗೆ ಎಷ್ಟು ನಮ್ಮ ಸಂಪ್ರದಾಯಗಳ ಹತ್ತಿರವಾಗಿದೆ ಅಂತ ಹಾಗೆ ಅಂದ್ಕೊಂಡು ಎಲ್ಲ ನದಿಗಳು ಇದೆ ಅಂತ ಸ್ನಾನ ಮಾಡ್ತೀವಿ. ಅದು ದೈಹಿಕ ಸ್ನಾನ ಆಯಿತು. ಆದರೆ ಮನಸ್ಸಿಗೊಂದು ಸ್ನಾನ ಬೇಕಲ್ಲ, ಅದು ಜ್ಞಾನದ ಸ್ನಾನ ಆಗಬೇಕು ಮನಸ್ಸಿಗೆ. ಹಾಗಾಗಿ ನಾವು ಯೋಚನೆ ಮಾಡಿದ್ದೇನು, ಈ ಸಂಕಲ್ಪ ಶಕ್ತಿ ಹೆಚ್ಚಲಿಕ್ಕೆ ಹುಣ್ಣಿಮೆ ಅನ್ನೋದು ಬಹಳ ಒಳ್ಳೆಯ ದಿನ. ಆ ದಿನದಲ್ಲಿ ಮಾಡೋ ಸಂಕಲ್ಪ ಏನಿದೆ ಜೀವನಕ್ಕೆ ಒಂದು ಅದ್ಭುತವಾದ ದಿಕ್ಕನ್ನು ತೋರಿಸ್ತದೆ. ಹಾಗಾಗಿ ದೈಹಿಕವಾಗಿ ಮನೇಲಿ ಸ್ನಾನ ಮಾಡಿ, ಮಾನಸಿಕ ಸ್ನಾನಕ್ಕಾಗಿ ಈ ಮನೋಶಕ್ತಿ ಕಾರ್ಯಾಗಾರ ಏನಿದೆ ನಿಮಗೆ ದೀಪವಾಗಬಹುದು ಅಂತ. ಯಾವ ದಿನ ಇದೆ ಅದು? ಅದು ಫೆಬ್ರವರಿ 1ನೇ ತಾರೀಕು ಭಾನುವಾರ, ಅವತ್ತು ಹುಣ್ಣಿಮೆ. 26 ದಿನ ಇದೆ. ಅವತ್ತು ಮಾಘ ಹುಣ್ಣಿಮೆ ಇದೆ, ಬರೀ ಹುಣ್ಣಿಮೆ ಇಲ್ಲ. ನಾವು ಮೊದಲೇ ಹೇಳಿದಾಗೆ ಒಂದೊಂದು ಹುಣ್ಣಿಮೆಗೆಯೂ ವಿಶೇಷ ಸ್ಥಾನ ಇದೆ. ಅದರಲ್ಲೂ ಈಗ ಮಾಘ ಹುಣ್ಣಿಮೆಗೆ ಧಾರ್ಮಿಕವಾಗಿ ಸಂಕಲ್ಪ ಮಾಡೋ ದಿನಕ್ಕಾಗಿ, ದಾನಕ್ಕಾಗಿ, ಸ್ನಾನಕ್ಕಾಗಿ ಅತ್ಯಂತ ವಿಶೇಷವಾದಂಥ ದಿನ ಅಂತ. ಈ ನಮ್ಮ ಸನಾತನ ಪರಂಪರೆಯಲ್ಲಿ ವೈಜ್ಞಾನಿಕ ತಳಹದಿಯಲ್ಲೇ ನಿರ್ಮಾಣ ಆದವಲ್ಲ, ನಂತರ ನಾವು ಅದನ್ನು ಮೌಢ್ಯಕ್ಕೆ ತಂದುಬಿಟ್ವಾ, ಪ್ರಶ್ನೆಗಳನ್ನು ಕೇಳದೆ ಅಥವಾ ಅಂತ? ಹಾಂ, ಅದೌದು. ನೋಡಿ, ನೀವು ಈಗ ಸಂಕ್ರಾಂತಿ ಎಳ್ಳು ಬೆಲ್ಲನೇ ತಿನ್ನಬೇಕು ನಾವು. ಯಾಕೆ? ಈ ಚಳಿಗಾಲದಲ್ಲಿ ಸ್ಕಿನ್ ಡ್ರೈ ಆಗ್ತಾ ಹೋಗ್ತದೆ, ನಮ್ಮಲ್ಲಿರುವಂತೆ ಎಣ್ಣೆ ಅಂಶ ಕಡಿಮೆ ಆಗ್ತದೆ, ನೀರಿನ ಅಂಶ ಕಡಿಮೆ ಆಗ್ತದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಇರಬೇಕು. ನಮ್ಮಲ್ಲಿ ಋತುಗೆ ತಕ್ಕಂಥ ಆಹಾರ ಇದೆ. ನೀವು ಯಾವಾಗಲೂ ವಿರೋಧಿ ಆಹಾರ ತಿಂದು ಈಗ ನಾವು ವೈಜ್ಞಾನಿಕವಾಗಿ ಮುಂದುವರಿತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಈಗಲೇ ಶುಗರ್ ಜಾಸ್ತಿ ಆಗ್ತಾ ಇದೆ, ಈಗಲೇ BP ಜಾಸ್ತಿ ಆಗ್ತಾ ಇದೆ, ಈಗಲೇ ದೈಹಿಕ ಮಾನಸಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಏನು ಬಂದಿದೆ ಅದನ್ನು ಒಂದು ಮೂಢನಂಬಿಕೆ ಅಂತ ತಳ್ಳಿಬಿಡ್ತೀವಿ, ಇಲ್ಲ ಪ್ರಶ್ನೆನೇ ಮಾಡಲ್ಲ. ಅಟ್ಲೀಸ್ಟ್ ಪ್ರಶ್ನೆ ಮಾಡಿ ಇದು ಸತ್ಯ ಇದೆ ಅಂದರೆ ಒಪ್ಕೋಬೇಕು, ಇಲ್ಲಾಂದರೆ ವಿತಂಡವಾದ ಮಾಡಿ ನಾವು ಅದನ್ನು ದೂರ ತಳ್ಳಿಬಿಡ್ತೀವಿ. ಆದರೆ ಸತ್ಯ ಏನು, ನಮ್ಮಲ್ಲಿ ಋತುಗೆ ಅನುಗುಣವಾಗಿ ಆಹಾರ ಪದ್ಧತಿ ಇದೆ. ನೀವು ಮಾರ್ಗಶಿರ ಮಾಸದಲ್ಲಿ ಏನು ತಿನ್ನಬೇಕು, ವೈಶಾಖದಲ್ಲಿ ಏನು ತಿನ್ನಬೇಕು, ಚೈತ್ರದಲ್ಲಿ ಏನು ತಿನ್ನಬೇಕು, ಋತುಗಳಲ್ಲಿ ಎಂಥ ಆಹಾರ ಬರ್ತದೆ. ಈಗ ನಿಮಗೆ ಅವರೆಕಾಳು ಸಿಗ್ತಾ ಇದೆ, ನೀವು ಇದನ್ನೀಗ ಮೇನಲ್ಲೂ ಊಟ ಮಾಡ್ತಾ ಇದ್ದೀರಿ. ಅವರೆಕಾಳು ಆರೋಗ್ಯಕ್ಕೆ ಎಷ್ಟು ಪರಿಣಾಮಕಾರಿ ಅದು. ಅದು ಈ ಟೈಮಲ್ಲಿ ಅಷ್ಟೇ ತಿನ್ನಬೇಕು. ಅದಕ್ಕೆ ಅದನ್ನು ಆಯುರ್ವೇದದಲ್ಲಿ ವಿರೋಧ ಆಹಾರ ಅಂತ ಕರೀತಾರೆ. ನೀವು ಯಾವಾಗ ಏನು ಸಿಗ್ತದೆ ಅದನ್ನೇ ತಿನ್ನಬೇಕು, ಅದನ್ನೇ ಉಪಯೋಗಿಸಬೇಕು. ಅದು ನಮ್ಮ ಸನಾತನ ಪರಂಪರೆಯಲ್ಲಿ ಬಂದುಬಿಟ್ಟಿದೆ. ನೀವು ಹಬ್ಬಗಳು ಏನು ಮಾಡ್ತೀರಿ, ಹಬ್ಬಗಳಲ್ಲಿ ಎಲ್ಲ ಹಬ್ಬದಲ್ಲಿ ಒಂದೇ ಥರ ಊಟ ಇರಲ್ಲ, ವ್ಯತ್ಯಾಸಗಳಿರ್ತದೆ. ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ಥರದ ಆಹಾರ, ಅದಕ್ಕೆ ಏನು ಬೇರೆ ಬೇರೆ. ಈಗ ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ ತಿಂದರೆ, ಯುಗಾದಿನಲ್ಲಿ ಏನು ತಿಂತೀರಿ, ಬೇವು ಬೆಲ್ಲ ತಿಂತೀರಿ. ಆ ಋತುವಿಗೆ ತಕ್ಕಂಥ, ಆ ಕಾಲಕ್ಕೆ ತಕ್ಕಂಥ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಲಿಕ್ಕೆ ಏನು ಬೇಕೋ ಅದೇ ಇರುವಂಥದ್ದು. ಆದರೆ ನಾವು ಅದನ್ನು ಮೂಢತನ, ನಾವ್ಯಾಕೆ ಇದನ್ನು ಆಚರಿಸಬೇಕು ಅಂತ ದೂರ ತಳ್ಳಿ ಇವತ್ತು ಮಾನಸಿಕವಾಗಿ ದೈಹಿಕವಾಗಿ ಕುಬ್ಜರಾಗ್ತಾ ಇದ್ದೀವಿ, ಕೆಳಗೆ ಹೋಗ್ತಾ ಇದ್ದೀವಿ, ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಖಂಡವಾದ ಮಾಡಿ ಸಾರಾಸಗಟಾಗಿ ತಿರಸ್ಕಾರ ಮಾಡೋದು ಎಷ್ಟು ಅಪಾಯವೋ, ಪ್ರಶ್ನೆ ಮಾಡದೆ ಇದನ್ನು ಎಲ್ಲವೂ ಒಪ್ಕೊಂಡ್ಬಿಡೋದು ಕೂಡ ಅಷ್ಟೇ ಅಪಾಯ ಇದೆ. ಖಂಡಿತ. ನೋಡಿ, ನಮ್ಮಲ್ಲಿ ಪ್ರಶ್ನೆ ಮಾಡಿಯೇ ಎಲ್ಲವೂ ಗಳಿಸಿರೋದು. ಈಗ ಭಗವದ್ಗೀತೆ ಇದೆ, ಸಾಕ್ಷಾತ್ ಕೃಷ್ಣನ ಮುಂದೆ ಅರ್ಜುನ ನಿಂತು ಪ್ರಶ್ನೆ ಮಾಡ್ತಾನೆ, ಇದನ್ನು ಯಾಕೆ ಹೀಗೆ ಹೇಳಿದೆ, ಇದರಿಂದ ಏನು ಉಪಯೋಗ, ನೀನೇನೋ ಹೇಳಿದೆ, ಇದು ಸಾಧ್ಯ ಇಲ್ಲ. 700 ಶ್ಲೋಕ ಇದೆ, ಪ್ರಶ್ನೋತ್ತರವೇ ಬಂದದ್ದಲ್ಲಿ ಅಲ್ವಾ. ಬರೀ ಅಷ್ಟು ಮಾತ್ರ ಅಲ್ಲ, ಸುಮಾರು 108 ಉಪನಿಷತ್ತುಗಳಿದೆ. ಆ ಉಪನಿಷತ್ತುಗಳೆಲ್ಲವೂ ಶುರು ಆಗೋದೇನು ಗೊತ್ತಾ, ಅತ ಜಿಜ್ಞಾಸಃ. ಈಗ ಪ್ರಶ್ನೋತ್ತರ, ಜಿಜ್ಞಾಸೆ ಮಾಡೋಣ ಬಾ, ಚರ್ಚೆ ಮಾಡೋಣ ಬಾ ಅಂತ. ಬ್ರಹ್ಮಸೂತ್ರದಂಥ ಬ್ರಹ್ಮಸೂತ್ರವೇ ಇರೋದೇನು, ಅತ ಜಿಜ್ಞಾಸಃ ಅಂತ. ಮೊದಲೇ ಸಾಲೆ ಪ್ರತಿಯೊಂದು ಯಾವುದೇ ನೀವು ಶಾಸ್ತ್ರ ಗ್ರಂಥ ತಗೊಂಡ್ರು 90% ಶುರು ಆಗದೆ ಈಗ ಚರ್ಚೆ ಮಾಡೋಣ ಬಾ ಅಂತ. ಗುರು ಶಿಷ್ಯಂದಿರು ಕರೆಯೋದು, ಬಾ ಈಗ ಚರ್ಚೆ ಮಾಡೋಣ ಬಾ ಅಂತ. ಅಂದ್ರೆ ಅರ್ಥ ಏನು, ಇಲ್ಲಿರುವಂಥ ಎಲ್ಲ ಗ್ರಂಥಗಳು ಈ ಪರಂಪರೆಯಲ್ಲಿ ಚರ್ಚೆ ಮಾಡದೆ ಮೂಢತನದಿಂದ ನಾನು ಹೇಳ್ತಾ ಇದ್ದೀನಿ, ನೀನು ಸುಮ್ಮನೆ ಕೇಳು, ಇಲ್ಲವೇ ಇಲ್ಲ. ಚರ್ಚೆ ಮಾಡು, ಪ್ರಶ್ನೆ ಮಾಡು, ಇಷ್ಟ ಆಯಿತಾ ಒಪ್ಕೋ, ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಬಿಡು. ಚರ್ಚೆ ಮಾಡೋ ತಿರಸ್ಕರಿಸೋಕ್ಕೂ ಹೋಗ್ಬೇಡ, ಮೊದಲು ಚರ್ಚೆಗೆ ಬಾ, ಚರ್ಚೆ ಮಾಡು. ಆದರೆ ವಿತಂಡವಾದ ಮಾಡಬಾರ್ದು, ಚರ್ಚೆ ಮಾಡು. ಇದು ಸರಿ ಇದೆ, ಸರಿ, ತಪ್ಪು ಅಂದರೆ ತಪ್ಪು, ಇಬ್ಬರು ಒಪ್ಕೋಬೇಕು.
ನೋಡಿ, ಎರಡು ಎಕ್ಸ್ಟ್ರೀಮ್ಗಳು ಎಷ್ಟು ಅಪಾಯ ನೋಡಿ. ಒಂದು ಚರ್ಚೆನೇ ಮಾಡೋದು ಒಪ್ಕೊಂಡ್ಬಿಡೋದು, ಇನ್ನೊಂದು ವಿತಂಡವಾದ ಮಾಡಿ ತಿರಸ್ಕಾರ ಮಾಡೋದು. ಈ ಎರಡೂ ಅಪಾಯವೇ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಇರೋದೇನು ಅಂದರೆ, ಏನು ಸತ್ಯ ಇದೋ ಆ ಸತ್ಯವನ್ನು ಸ್ವೀಕಾರ ಮಾಡು. ಈ ಪೂಜೆ ಅಂತ ಏನು ನಮ್ಮಲ್ಲಿ ಕಾನ್ಸೆಪ್ಟ್ ಇದೆಯಲ್ಲ, ಅದು ಒಂದು ಧಾರ್ಮಿಕ ಆಚರಣೆ ಕ್ರಿಯೆ ಅನ್ನೋಕ್ಕಿಂತಲೂ ಬಹುಶಃ ನಮ್ಮ ಹಿರಿಯರು ಅಥವಾ ನಮ್ಮ ಪರಂಪರೆಯಿಂದ ಆದಿ ಪುರುಷರು ಅದನ್ನು ಕೂಡ ಒಂದು ವೈಜ್ಞಾನಿಕ ಮನೋದೃಷ್ಟಿಕೋನದಿಂದ ಪೂಜೆ ಹೆಸರಿಟ್ಟು ನಮ್ಮನ್ನು ಅದನ್ನು ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ನೋಡಿ, ಪೂಜೆ ಅನ್ನೋದೇನಿದೆ ಭಗವಂತನಿಗೆ ಬೇಡಿಕೆ ಇಡ್ಲಿಕ್ಕೆ ಇರುವಂಥದ್ದಲ್ಲ. ಪೂಜೆ ಅನ್ನೋದೇನಿದೆ ಏನು ಮಾಡ್ತೀವಿ ಪೂಜೆನಲ್ಲಿ, ಅದೇ ಏನು ಸಾಂಬ್ರಾಣಿ ಇರ್ಬೋದು, ಧೂಪ ಇರ್ಬೋದು, ದೀಪ ಇರ್ಬೋದು, ನೈವೇದ್ಯ ಇರ್ಬೋದು, ಇವುಗಳೇ ಇರುವಂಥದ್ದು. ಭಗವಂತ ನೀನು ನಮಗಿಷ್ಟೆಲ್ಲ ಕೊಟ್ಟಿದೆಯಾ, ಆ ಕೃತಜ್ಞತೆಗಾಗಿ ನಾನು ನಿನಗೆ ಇದನ್ನ ಮೂಲಕ ನಿನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನೋದು ಆ ಪೂಜಾ ವಿಧಾನ ಇರೋದು. ಭಗವಂತ ಏನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಿದೆಯಲ್ಲ, ಆ ಒಂದು ಕಾನ್ಸೆಪ್ಟ್. ಆದರೆ ಅದನ್ನು ಮಾಡಬೇಕಾದ್ರೆ ಸಂಕಲ್ಪ ಮಾಡಬಹುದು, ಏನು ಈ ಕಾರಣಕ್ಕಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಆದರೆ ನಮ್ಮಲ್ಲಿ ಏನಿದೆ ಅಂದರೆ ಬೇಡಿಕೆ ದೊಡ್ಡದಾಗ್ತಾ ಹೋಗ್ತಾ ಇರ್ತದೆ. ಆದರೆ ಅದನ್ನು ಸರಿಯಾಗಿ ಸಂಕಲ್ಪ ಇಲ್ಲದೆ ಆ ಬೇಡಿಕೆ ಇಟ್ಕೊಂಡ್ರೂ ಕೂಡ ಒಂದು ಸ್ಪಷ್ಟತೆ ಇಲ್ಲದೆ, ಒಂದು ಕ್ಲಾರಿಟಿ ಅಂತ ಏನು ಹೇಳ್ತೀವಿ ಮನಸ್ಸಿನಲ್ಲಿ, ಅದು ಇಲ್ಲದೆ ಸಂಕಲ್ಪ ಮಾಡಿ ನೀವು ಪೂಜೆ ಮಾಡ್ತಾ ಇದ್ದೀರಿ, ಅದರಿಂದ ಏನು ಉಪಯೋಗ ಆಗಲ್ಲ ಅಂತ. ನೋಡಿ, ನಾನು ಒಂದು ಕರೂರ್ ಅಂತ ಇದೆ ತಮಿಳುನಾಡಿನಲ್ಲಿ. ಕರೂರ್ ಹತ್ರ ನೆರೂರಲ್ಲಿ ಸದಾಶಿವ ಬ್ರಹ್ಮೇಂದ್ರ ಅಂತ ಒಬ್ಬರು ಬಹಳ ದೊಡ್ಡ ಯೋಗಿ, ಜೀವನ್ಮುಕ್ತರು ಅಂತ ಕರಿತೀವಿ ಅವರನ್ನು. ಬಹಳ ದೊಡ್ಡ ಸಿದ್ಧ ಪುರುಷ. ಎಂಥ ಸಿದ್ಧ ಪುರುಷ, ಅವರು ಒಂದ್ಸರಿ ಧ್ಯಾನಕ್ಕೆ ಹೋದ್ರು. ಧ್ಯಾನದಲ್ಲಿ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರು. ಕಾವೇರಿ ನದಿ ಬರ್ತದಲ್ಲಿ ಒಂದ್ಸರಿ ಪ್ರವಾಹ ಬಂದು ಕೊಚ್ಕೊಂಡು ಹೋದ್ರು. ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ. ಅವರಿಗೆ ಬಾಹ್ಯ ಪ್ರಜ್ಞೆ ಇಲ್ಲ. ಎಲ್ಲೋ ಹೋದ್ರು, ಒಂದು ಕೆಸರಿನಲ್ಲಿ ಹೂತು ಹೋದ್ರು. ಪ್ರವಾಹ ಹೋಯಿತು. ಪ್ರವಾಹ ಹೋಗಿ ಆ ನದಿ ಜಾಗದಿಂದ ದೂರ ಹೋಗಿದೆ, ತೇಲ್ಕೊಂಡು ಒಂದು ಕೆಸರಿನಲ್ಲಿ ಹೂತು ಹೋಗಿದ್ದಾರೆ. ಅದು ಜಮೀನು. ಆ ಜಮೀನು ಕೆಲಸ ಮಾಡಲಿಕ್ಕೆ ಯಾರೋ ಏನೋ ಆರೆ ಪಿಕಾಸಿಗಳಿಂದ ಹಗಿಲಿಕ್ಕೆ ಶುರು ಮಾಡಿದಾಗ ಯಾರೋ ಅಲ್ಲಿ ಪಿಕಾಸಿ ಹಾಕಿದ, ತಲೆಗೆ ಹೊಡಿತು ಅವರಿಗೆ. ಅವರು ಹೂತು ಹೋಗಿದ್ದಾರೆ. ಅಲ್ಲಿ ರಕ್ತ ಚಿಮ್ಮಕ್ಕೆ ಶುರು ಆಯಿತು. ರೈತರಿಗೆ ಗಾಬರಿ ಆಯಿತು, ಇದು ಏನೋ ಮಾಡಿದ್ವಲ್ಲ, ಏನು ರಕ್ತ ಚಿಮ್ತಾ ಇದೆ. ಎಲ್ಲ ಸರಿಸಿದ್ರೆ ಇವರು ತಪಸ್ ಮಾಡ್ತಾ ಕೂತಿದ್ದಾರೆ. ಸ್ನಾನ ಮಾಡಿಸಿದ್ರು. ನದಿ ಏನು ಕೆಸರಾಗಿತ್ತು, ಅದನ್ನು ತೊಳಿಲಿಕ್ಕೆ. ಆಗ ಎಚ್ಚರ ಆಯಿತು. ಬಾಹ್ಯ ಬಂದು ಎದ್ದು ಹೋಗ್ತಾ ಇದ್ರು ಅವರು. ಆ ರಕ್ತ ಸುರಿತಾ ಇರೋದು, ಯಾವ ಪ್ರಜ್ಞೆಯೂ ಇಲ್ಲದೆ ಸಮಾಧಿಯಿಂದ ಎದ್ದು ಜನ ನೋಡಿ ಗಾಬರಿಯಾಗಿ, ಇಂತಹ ಒಬ್ಬ ದೊಡ್ಡ ಯೋಗಿಗೆ, ಇಂಥ ಒಬ್ಬ ತಪಸ್ವಿಗೆ ನಾವು ಗಾಯ ಮಾಡಿಬಿಟ್ವಲ್ಲ ಅಂತ ಪಶ್ಚಾತ್ತಾಪಕ್ಕೆಲ್ಲ ನಮಸ್ಕಾರ ಮಾಡಿದ್ರು. ಅಂತಹ ದೊಡ್ಡ ಸಿದ್ಧ ಪುರುಷ. ನಾನು ಪ್ರತಿ ವರ್ಷ ಆಗಾಗ ಅಲ್ಲಿಗೆ ಹೋಗೋ ಒಂದು ಪದ್ಧತಿ ಇಟ್ಕೊಂಡಿದ್ದೆ. ಇತ್ತೀಚೆಗೆ ಹೋಗಿಲ್ಲ, ಕೆಲವು ವರ್ಷಗಳಿಂದ. ಅಲ್ಲಿ ಹೋದಾಗ ಅಲ್ಲಿ ಪೂಜೆ ಮಾಡುವಂಥವ್ರು ಕರ್ನಾಟಕದವರೇ. ನೆರೂರ್ ಹತ್ರ ಅವರ ಸಮಾಧಿ ಇದೆ. ಸದಾಶಿವ ಬ್ರಹ್ಮೇಂದ್ರರಿದ್ದದ್ದು 18-19ನೇ ಶತಮಾನದಲ್ಲಿ. ಪಿಬರೆ ರಾಮರಸಂ ಅಂತ ಒಂದು ಹಾಡಿದೆ, ಕೇಳಿದ್ದೀರಾ? ಪಿಬರೆ ರಾಮರಸಂ. ಬಹಳ ದೊಡ್ಡ ಭಜನೆ ಅದು. ತುಂಬ ಜನ ಹಾಡ್ತಾರೆ ಪಿಬರೆ ರಾಮರಸಂ ಅಂತ. ಅದರ ಕೃತಿ ರಚನಾಕಾರರು ಅವರು, ತುಂಬ ಮೂಲಕರ್ತರು. ಆ ಥರ ತುಂಬ ರಚನೆ ಮಾಡಿದ್ದಾರೆ. ಕಾವ್ಯ ಸಾಹಿತ್ಯವನ್ನು, ಸಂಗೀತವನ್ನು ಬರೆದಿದ್ದಾರೆ, ಭಜನೆಗಳನ್ನು ಬರೆದಿದ್ದಾರೆ, ಕೀರ್ತನೆಗಳನ್ನು ಬರೆದಿದ್ದಾರೆ. ಅವರಿದ್ದದ್ದು 18-19ನೇ ಶತಮಾನ. ಬಹಳ ದೊಡ್ಡ ಜ್ಞಾನಿ. ಗುರುವಿನ ಬಗ್ಗೆ ಅಷ್ಟೇ ಭಕ್ತಿ ಇಟ್ಕೊಂಡವರು. ಗುರು ಯಾರೋ ಹೇಳಿದ್ರಂತೆ, ಪ್ರತಿ ಸರಿ ಚರ್ಚೆ ಮಾಡ್ತಾ ಇದೆಯಾ ನೀನು, ಸುಮ್ಮನೆ ಉಕಾರ ಯಾಕಷ್ಟು ಮಾತಾಡ್ತೀನಿ ನೀನು ಅಂತ ಹೇಳಿದ್ರಂತೆ ಗುರು. ಅಲ್ಲಿಂದ ಮಾತೇ ಆಡದೇ ಇದ್ದವರು ಅವರು. ಗುರುವಿನ ಭಕ್ತಿ ಅಂತಹ ಸಿದ್ಧ ಪುರುಷ. ಅಲ್ಲಿ ಹೋದವರಿಗೆಲ್ಲ ಒಳ್ಳೆಯದಾಗ್ತದೆ, ಅಲ್ಲಿ ಹೋದವರು ಎಲ್ಲರೂ ಕೂಡ ಜ್ಞಾನವನ್ನು, ಮೋಕ್ಷವನ್ನು ಪ್ರಾಪ್ತಿ ಪಡಿತಾರೆ ಅವ್ರು ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಅಂತ ಒಂದು ನಂಬಿಕೆ ಇದೆ. ಹಾಗೆ ತುಂಬ ಯೋಗಿಗಳು, ಸಾಧಕರು, ಪೀಠಾಧಿಪತಿಗಳು ಅವ್ರ ಸಮಾಧಿಗೆ ಹೋಗಿ ಪೂಜೆ ಸಲ್ಲಿಸ್ತಾರೆ. ಅಲ್ಲಿ ಪೂಜೆ ಮಾಡುವಂಥ ಪುರೋಹಿತರನ್ನು ಒಂದ್ಸರಿ ಕೇಳಿದೆ. ಕಾಲಕ್ಕೆ ಬ್ಯಾಂಡೇಜ್ ಕೊಟ್ಕೊಂಡಿದ್ರು, ಗಾಯ ಆಗಿತ್ತು. ನಾನು ಕೇಳಿದೆ, ಎಲ್ಲಿಯವ್ರು ನೀವು? ಕರ್ನಾಟಕದವರು. ನಾವು ಭಾಳ ಸಂತೋಷ ಆಯ್ತು, ನಮಗೆ ತಮಿಳು ಬರಲ್ಲ, ಕನ್ನಡ ಮಾತಾಡ್ಲಿಕ್ಕೆ ಆಯ್ತಲ್ಲ. ಕೇಳಿದೆ, ಎಷ್ಟು ವರ್ಷದಿಂದ ಇದ್ದೀರಿ? ಸುಮಾರು 30 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತದೆ ಅಂತ. ಏನು ಅನಿಸೋದೇನೋ, ಪೂಜೆ ಮಾಡ್ಕೊಂಡು ಇದ್ದೀನಪ್ಪ ಅಷ್ಟೇ ಅಂತ. ಇಲ್ಲ, ನಾವೆಲ್ಲ ಏನೇನೋ ಸಿಗ್ತದೆ ಅಂತ ಇವ್ರ ಸಮಾಧಿ ನಮಸ್ಕಾರ ಮಾಡೋಕ್ಕೆ ಬರ್ತೀವಿ ಅಷ್ಟು ದೂರದಿಂದ. 20-30 ವರ್ಷದಿಂದ ಇಲ್ಲಿ ಇದ್ದೀರಿ, ನಿಮಗೇನು ಅನ್ನಿಸ್ತದೆ? ನಿಮಗೇನಾದ್ರು ಸಿಗ್ತಾ? ನೋಡಪ್ಪ, ಪೂಜೆ ಮಾಡ್ಕೊಂಡಿದ್ದೀನಿ, ನನಗಂತೂ ಏನೂ ಸಿಕ್ಕಿಲ್ಲ, ಅದೇ ಕಷ್ಟದಲ್ಲಿ ಇದ್ದೀನಿ ನಾನು ಅಂತ. ನನಗೆ ಅವಾಗ ಅನಿಸಿದ್ದು, ಬರೀ ಪೂಜೆ ಮಾಡ್ಕೊಂಡು ಅಲ್ಲಿ ಇರೋದ್ರಿಂದ ಏನೂ ಆಗಲ್ಲ. ನಮ್ಮ ಮನಸ್ಸಿನಲ್ಲಿ ಒಂದು ಶುದ್ಧತೆ, ನಮ್ಮ ಮನಸ್ಸಿನಲ್ಲಿ ಇದು ಬೇಕು ಅನ್ನುವಂಥ ಸಂಕಲ್ಪ, ಮತ್ತು ಅಟ್ಲೀಸ್ಟ್ ಜ್ಞಾನವನ್ನಾದರೂ ಗಳಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ಇಲ್ಲದೆ ನೀವು ದೇವಸ್ಥಾನಕ್ಕೆ ಹೋದರೂ, ಪೂಜೆಗೆ ಹೋದರೂ, ಅಂತಹ ಸಿದ್ಧ ಪುರುಷರ ಸಾನ್ನಿಧ್ಯದಲ್ಲಿದ್ದರೂ ನಿಮಗೇನು ಸಿಗಲ್ಲ.
ನಿಮ್ಮ ಮನಸ್ಸಿನಲ್ಲಿ ಇದು ಬೇಕು ಅನ್ನೋಂಥ ಸ್ಪಷ್ಟತೆ ಏನಿದೆ, ಸಂಕಲ್ಪ ಶಕ್ತಿ ಏನಿದೆ, ಅದು ಇಲ್ಲದೆ ನೀವು ಯಾವ ಸ್ಥಳಕ್ಕೆ ಹೋದರೂ, ಯಾವ ದೇವಸ್ಥಾನಕ್ಕೆ ಹೋದರೂ, ಹಿಮಾಲಯದಲ್ಲೇ ನೀವು ಇದ್ದರೂ ಕೂಡ ನಿಮಗೇನು ಸಿಗಲ್ಲ. ಯಾಕಂದರೆ ಅವ್ರ ಜಾಗದಲ್ಲಿ ಅವ್ರು 30 ವರ್ಷ ಪೂಜೆ ಮಾಡ್ತಾನೆ ಇದ್ದಾರೆ. ಎಷ್ಟೋ ದೇವಸ್ಥಾನಗಳಲ್ಲಿ ಎಷ್ಟೋ ಜನ ಪೂಜೆ ಮಾಡ್ತಾನೆ ಇದ್ದಾರಲ್ಲ, ಇದ್ದಾಗೆ ಇದ್ದಾರಲ್ಲ, ಇನ್ನು ಕಷ್ಟ ಅಂತ ಹೇಳ್ತಾ ಇದ್ದಾರಲ್ಲ. ಯಾಕೆ? ಮನಸ್ಥಿತಿ ಬದಲಾದರೆ ಪರಿಸ್ಥಿತಿಗಳು ಬದಲಾಗ್ತದೆ. ನಮಗೆ ನಾವೇ ಗೋಡೆ ಕಟ್ಕೊಂಡ್ಬಿಟ್ಟಿದ್ದೀವಿ, ನನಗಿದು ಸಾಧ್ಯ ಇಲ್ಲ, ನಾನು ಇದನ್ನು ಸಾಧನೆ ಮಾಡೋಕ್ಕಾಗಲ್ಲ, ನಾನು ಶ್ರೀಮಂತ ಆಗೋಕ್ಕಾಗಲ್ಲ, ನಾನು ಯಶಸ್ವಿ ವ್ಯಕ್ತಿ ಆಗೋಕ್ಕಾಗಲ್ಲ, ನನ್ನ ಜೊತೆ ಯಾರೂ ಇಲ್ಲ, ಹಾಗಾಗಿ ಉದ್ದಿಮೆ ಕಟ್ಟೋಕ್ಕಾಗಲ್ಲ, ಕಾರ್ಖಾನೆಗಳು ನಾನು ಮಾಡೋಕ್ಕಾಗಲ್ಲ, ನಾನು ಓದಿಲ್ಲ, ಹಾಗಾಗಿ ನಾನು ಏನು ಕೆಲಸ ಮಾಡೋಕ್ಕೂ ನಾಲಾಯಕ್. ಯಾರು ಕಟ್ಕೊಂಡಿದ್ದಾರೆ ಇದನ್ನೆಲ್ಲ? ನಮಗೆ ನಾವೇ ಗೋಡೆ ಕಟ್ಕೊಂಡ್ಬಿಟ್ಟಿದ್ದೀವಿ. ಈ ಗೋಡೆ ಹೊಡೆದು ಬಂದರೆ ಪ್ರತಿಯೊಬ್ಬರಿಗೂ ಸಾಧ್ಯ ತನ್ನ ಗುರಿಯನ್ನು, ತನ್ನ ಯಶಸ್ಸನ್ನು, ತನ್ನ ಜೀವನವನ್ನು ಉತ್ತಮವಾಗಿ ಕಟ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಶ್ರೀಮಂತರಾಗಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಆ ದೈವಿ ಪೂಜೆಯನ್ನು ಮಾಡ್ತಾ ಅದರ ಪ್ರತಿಫಲವನ್ನು ಪಡಿಲಿಕ್ಕೆ ಸಾಧ್ಯ ಇದೆ. ಈಗ ಯಾಕೆ ಪಡಿತಾ ಇಲ್ಲ? ಅಷ್ಟು ದೇವಸ್ಥಾನ ಸುತ್ತಿದ್ರು ಅಂದರೂ ಅವರ ಮನಸ್ಥಿತಿ ಸರಿ ಇಲ್ಲ. ಏನಾಗಿದೆ? ಹಾಗೆ ಸರಿ ಮಾಡ್ಕೋಬೇಕು. ಅದಕ್ಕೆ ತುಂಬ ವಿಧಾನಗಳಿದೆ, ತುಂಬ ಬೇರೆ ಬೇರೆ ಥರದ ವಿಷಯಗಳಿರ್ತವೆ. ಒಂದೊಂದು ವಿಷಯದಲ್ಲಿ ಸರಿ ಮಾಡ್ಕೊಳ್ತಾ ಬಂದಾಗ ನಮ್ಮಲ್ಲಿರುವಂಥ ಸಣ್ಣತನಗಳಿರ್ಬೋದು, ಸಣ್ಣ ಆಲೋಚನೆಗಳಿರ್ಬೋದು, ಕೃತಜ್ಞತೆ ಇಲ್ಲದೇ ಇರೋದಿರಬಹುದು, ಈ ಥರ ತುಂಬ ವಿಷಯಗಳಿರ್ತವೆ. ಇದೇನೂ ಇಲ್ಲದೇ ಇದ್ದಾಗ ಖಂಡಿತವಾಗಿ ನೀವೇನು ಪೂಜೆ ಹೋಮ ಹವನ ಮಾಡಿದ್ರು, ನಾ ಹೇಳಿದ್ನಲ್ಲ, ವಿಶೇಷವಾಗಿ ಸಂಕಲ್ಪ. ಆ ಸಂಕಲ್ಪ ಮಾಡಬೇಕಾದ್ರೆ ಒಂದು ಪ್ರಕಾರಗಳಿದೆ. ನಮ್ಮ ಮನಸ್ಥಿತಿ ಹೇಗಿರಬೇಕು, ನಮ್ಮ ಉಸಿರಾಟ ಹೇಗಿರಬೇಕು, ಹೇಗೆ ಉಸಿರಾಟ ಇದ್ದಾಗ ಸಂಕಲ್ಪ ಮಾಡಬೇಕು. ನಮ್ಮಲ್ಲಿ ಒಂದು ಸ್ವರ ವಿಜ್ಞಾನ, ಸ್ವರಯೋಗ ಅಂತ ಒಂದಿದೆ. ನೀವು ಯಾವ ಮೂಗಲ್ಲಿ ಉಸಿರಾಡ್ತಾ ಇದ್ದೀರಿ ಈ ಕೂತಿದ್ದಾಗ ಅಂತ ಆದರೆ ಆ ಉಸಿರಾಟಕ್ಕೆ ತಕ್ಕಂಥ ನಿಮ್ಮ ಮನಸ್ಥಿತಿ ಇದೆ ಅಂತ ಹೇಳ್ಬೋದು. ನಿಮ್ಮ ಉಸಿರಾಟ ಈ ಮೂಗಿನಲ್ಲಿ ನಡೀತಾ ಇದ್ರೆ ಈ ಕೆಲಸ ನೀವೇನು ಮಾಡಿದ್ರು, ಪ್ರಯತ್ನ ಮಾಡಿದ್ರು ಆಗಲ್ಲ ಹೇಳ್ಬೋದು ಅದನ್ನು. ಯಾಕೆ? ನಿಮ್ಮ ಉಸಿರಾಟಕ್ಕೂ ಮನಸ್ಸಿಗೂ ನೇರ ಸಂಬಂಧ ಇದೆ. ಇದು ಮೂಢನಂಬಿಕೆ ಇಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆಯೋ ಹಾಗೆ ನಿಮ್ಮ ಉಸಿರಾಟ ಇದೆ. ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ನಾನು ನೋಡೋಕ್ಕಾಗದೆ ಹೋದರೆ ನಿಮ್ಮ ಉಸಿರಾಟ ಯಾವ ಮೂಗಿನಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಏನು ಅಂತ ಹೇಳ್ಬೋದು, ಯಾವ ಗೊಂದಲದಲ್ಲಿ ಇದ್ದೀರಿ ಅಂತ ಹೇಳ್ಬೋದು. ಅದು ಹೇಳಿದಾಗ ನಿಮ್ಮ ಕೆಲಸ ಇದಾಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿ ಮನಸ್ಥಿತಿ ಏನಿದೆ ಅದು ಬಹಳ ಮುಖ್ಯವಾದದ್ದು. ಆ ಮನಸ್ಥಿತಿ ಸೂಚಿಸುವಂಥದ್ದು ಸ್ವರವಿಜ್ಞಾನ. ಹಾಗಾಗಿ ಸಂಕಲ್ಪ ಮಾಡಬೇಕಾದ್ರೆ ನಮ್ಮ ಉಸಿರಾಟ ಹೇಗಿರಬೇಕು ಬಹಳ ಮುಖ್ಯವಾದದ್ದು. ಆ ಉಸಿರಾಟದ ಜೊತೆಗೆ ಸಂಕಲ್ಪ ಹೇಗೆ ಮಾಡಬೇಕು, ಹೇಗೆ ಸಂಕಲ್ಪ ಮಾಡಿ ಇಡೀ ದಿನ ನಮ್ಮ ದಿನಚರಿ ಹೇಗಿರಬೇಕು, ಒಬ್ಬ ಯಶಸ್ವಿ ವ್ಯಕ್ತಿ ಆದಂಥ ದಿನಚರಿ ಹೇಗಿರಬೇಕು, ಹೇಗೂ ಇದ್ರೆ ಆಗಲ್ಲ. ಆ ಡಿಸಿಪ್ಲಿನ್ ಇಲ್ಲದೆ ಇದ್ರೆ ಆಗಲ್ಲ. ಈ ಎಲ್ಲವೂ ಕೌಂಟ್ ಆಗ್ತಾ ಹೋಗ್ತದೆ. ತುಂಬ ಜನ ಹೇಳ್ತಾರೆ, ನಾನು ಪೂಜೆ ಮಾಡಿದೆ ಕೆಲಸ ಆಗಲಿಲ್ಲ, ಇದನ್ನು ಮಾಡಿದ್ಯೇನಪ್ಪ? ಇಲ್ಲ, ಮಾಡಿಲ್ಲ ನಾನು. ಹಾಗಾದ್ರೆ ಒಂದು ಪೂಜೆ ಸುತ್ತ ತುಂಬ ವಿಚಾರಗಳಿದೆ. ಬರೀ ಪೂಜೆ ಒಂದರಿಂದಲೇ ಏನೂ ಆಗಲ್ಲ, ಅದರ ಜೊತೆಗೆ ತುಂಬ ಜೋಡಿಸ್ಕೋಬೇಕು. ಮನಸ್ಸು ಅಂತನ್ನುವ ಶಕ್ತಿಯನ್ನು ಬಳಸ್ಕೊಂಡು ನಿಮ್ಮ ಗುರಿಯನ್ನು ನೀವು ಅದ್ಭುತವಾಗಿ ತಲುಪಬಹುದು ಅನ್ನೋದಕ್ಕೆ ನಮ್ಮ ಸದ್ಗುರು ಶ್ರೀರಾಮ ಗುರೂಜಿಯವರು ನಡೆಸುವಂತಹ ಮನೋಶಕ್ತಿಯ ಕಾರ್ಯಾಗಾರಗಳು ಸಾವಿರಾರು ಜನರಿಗೆ ಸಹಾಯ ಮಾಡ್ತಿದ್ದಾವೆ. ಇದರ ಮುಂದಿನ ಆವೃತ್ತಿ ಫೆಬ್ರವರಿ 1ನೇ ತಾರೀಕು, ಅವತ್ತು ಮಾಘ ಮಾಸದ ಹುಣ್ಣಿಮೆ ಅವತ್ತು. ಸೊ ಹಾಗಾಗಿ ಬನ್ನಿ, ಅವತ್ತು ಫೆಬ್ರವರಿ 1ನೇ ತಾರೀಕು ಇಡೀ ದಿವಸ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಎದುರುಗಡೆ ಇರುವಂತಹ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಗುರುಗಳ ಕಾರ್ಯಾಗಾರ ಇದೆ. ಪ್ರಾಯೋಗಿಕವಾಗಿರ್ತದೆ. ಬನ್ನಿ, ಮನಸ್ಸಿನ ಶಕ್ತಿಯನ್ನು ಅರ್ಥಕೊಳ್ಳಿ, ಶಕ್ತಿಯನ್ನು ಬಳಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ, ಬದುಕನ್ನು ಬದಲಿಸ್ಕೊಳ್ಳಿ.